ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಒಂದು ಕಡೆ ವರ್ಕಿಗೆ ಹೋಗ್ತಿದ್ದೀನಿ, ಹಾಗೆ ಅಲ್ಲಿಯ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಆಯಿಲ್ ಪ್ರೊಸೆಸಿಂಗ್ ನಡೀತಿದೆ ಅಂದ್ಬಿಟ್ಟು. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಮನೆಯವರು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇದು ಈಗ ಸೇಲ್ ಮಾಡೋಕ್ಕೆ ರೆಡಿಯಾಗಿದೆ. ನಾನು ಮತ್ತು ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇದೇ ಆಯಿಲ್ನೇ ಯೂಸ್ ಮಾಡೋದು. ಸೊ 4-5 ವರ್ಷದಿಂದ ಇದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ. ನಮಗಂತೂ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ಲೇಝಿ, ಜಾಸ್ತಿ ಹಚ್ಕೊಳ್ಳಲ್ಲ. ಹಂಗಾಗಿ ಮಗಳಿಗೆ ಚೆನ್ನಾಗಿ ಹಚ್ತಾ ಇದ್ದೀನಿ. ಅವಳಿಗೆ ತುಂಬಾ ತೆಳು ಇತ್ತು ಕೂದಲು, ಹಾಗೆ ತುಂಬ ರಫ್ ಇತ್ತು. ಆಯಿಲ್ನ ಹಚ್ಚೋದಕ್ಕೆ ನಾವು ರೂಢಿ ಮಾಡ್ಕೊಂಡ ಮೇಲೆ ತುಂಬಾ ಚೆನ್ನಾಗಾಗಿದೆ, ತಿಕ್ಕಾಗಿದೆ. ಹಾಗೆ ಕಲರು ಕೂಡ ಫುಲ್ ಬ್ಲ್ಯಾಕ್ ಇದೆ. ತುಂಬ ಜನ ಕೇಳ್ತಾರೆ ನನ್ನ ಮಗಳಿಗೆ, ಸ್ಟ್ರೈಟ್ನಿಂಗ್ ಮಾಡಿಸಿರೋ ಥರ ಕೂದಲಾಗಿದೆ ಇವಾಗ, ತುಂಬ ಸಾಫ್ಟಾಗಿ. ಈಗ ಆಯಿಲ್ ಹಚ್ಚಿದಾಗ ಈ ಥರ ಕಾಣಿಸ್ತಿದೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಅವಳ ತಲೆಯಲ್ಲಿ ಯಾವುದೇ ಥರದ ಡ್ಯಾಂಡ್ರಫು ಹಾಗೆ ಹೇನ್ಗಳಿರ್ಬೋದು, ಆ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಕಸ್ಟಮರ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ಬೇಕಿದ್ರೆ ಚೆಕ್ ಮಾಡ್ಬೋದು. ನಿಮಗೆ ಯಾರಿಗಾರು ಏನಾದ್ರು ಏರ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವತ್ತು ನಾನು ಒಂದು ಕಡೆ ಬ್ರೈಡಲ್ ವರ್ಕಿಗೆ ಹೋಗ್ತಾಯಿದ್ದೀನಿ. ಇದು ನಮ್ಮ ಕುಣಿಗಲ್ಲೇ ವೀರಭದ್ರೇಶ್ವರ ಚೌಟ್ರಿ ಅಂದ್ಬಿಟ್ಟು ಇದೆ. ನಾನು ಒಂದು 4:30 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದೆ ಅವ್ರಿಗೆ, ಆದರೆ ಅವ್ರು ಬರೋದು 5:30 ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಆನ್ ಟೈಮ್ಗೆ ಬರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಕೆಲವರೊಬ್ಬರು ಅಷ್ಟೇ ನಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರೋದು. ಮನೆಗಳಲ್ಲೆಲ್ಲ ಶಾಸ್ತ್ರ ಅದು ಇದು ಅಂದ್ಕೊಂಡು ಲೇಟ್ ಮಾಡಿಬಿಡ್ತಾರೆ. ಹಾಗಾಗಿ ಇವರು ಕೂಡ ಬಂದಿದ್ದು ಲೇಟ್ ಆಯಿತು. ನಾನು ಫಸ್ಟೇ ಹೋಗಿ ವೆಯ್ಟ್ ಮಾಡೋದೇನು ಬೇಡ, ನಮ್ಮೂರಲ್ಲೇ ಅಲ್ವಾ ಅಂದ್ಬಿಟ್ಟು ಅವ್ರು ಬಂದ ಮೇಲೆ ಕಾಲ್ ಮಾಡಿಕೊಂಡು ಚೌಟ್ರಿ ಹತ್ರ ಈಗ ರೀಚ್ ಆಗಿದ್ದೀನಿ. ಇವತ್ತು ಕೂಡ ನನ್ನ ಜೊತೆ ಎಲ್ಪಿಗೆ ನನ್ನ ಮಗಳು ಬರ್ತಾ ಇದ್ದಾಳೆ. ಅಂದರೆ ಬ್ರೈಡು ಮತ್ತು ಅವರ ಸಿಸ್ಟರ್ಸು 3 ಜನ ಇದ್ದಾರೆ. ಅವ್ರದ್ದು ಇತ್ತು ವರ್ಕ್ ಇವತ್ತು. ಟೋಟಲ್ಲು ಪ್ಯಾಕೇಜಲ್ಲಿ ಒಪ್ಕೊಂಡಿದ್ದು. ಚೌಟ್ರಿಯಲ್ಲಿ ಡೆಕೋರೇಷನ್ ಎಲ್ಲ ರೆಡಿಯಾಗಿತ್ತು. ಬ್ರೈಡು ಕೂಡ ಬಂದು ವೆಯ್ಟ್ ಮಾಡ್ತಿದ್ರು. ನಾನು ಕೂಡ ಹೋದ ತಕ್ಷಣ ಸಪ್ರೇಟಾಗಿ ಒಂದು ರೂಮ್ನ ತೊಗೊಂಡು ಅಲ್ಲಿ ಈಗ ಮೇಕಪ್ನ ಮಾಡೋದಕ್ಕೆ ಎಲ್ಲ ಅರೇಂಜ್ ಮಾಡ್ಕೊತಿದ್ದೀನಿ. ಫಸ್ಟು ಬೇಕಿದ್ದದ್ದು ನನಗೆ ಲೈಟಿಂಗ್ಸು. ಈ ಚೌಟ್ರಿಯಲ್ಲಿ ಕೂಡ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇದೆ, ಹಂಗಾಗಿ ರಿಂಗ್ ಲೈಟ್ನ ತೊಗೊಂಡೋಗಿದ್ದೆ. ಅದನ್ನೆಲ್ಲ ಸೆಟ್ ಮಾಡಿಕೊಂಡು, ಹಾಗೆ ಬ್ರೈಡ್ದು ಸ್ಯಾರಿ ಕೂಡ ಪ್ಲೀಟಿಂಗ್ ಆಗಿತ್ತು. ಅವರು ಹಿಂದಿನ ದಿನ ಕೊಟ್ಟು ಕಳಿಸಿದ್ರು, ಅದನ್ನು ಕೂಡ ಎಲ್ಲ ಪ್ಲೀಟ್ ಮಾಡ್ಕೊಂಡು ಬಂದಿದ್ದೆ. ಹಾಗೆ ಜ್ಯುವೆಲರಿನೂ ಕೂಡ ನನ್ನ ಹತ್ರನೇ ಬುಕ್ ಮಾಡಿದರು. ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಮಾಡ್ಕೊಂಡ ತಕ್ಷಣ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಅವ್ರಿಗೆ ಬ್ಲೌಸಲ್ಲಿ ಹಾಕ್ಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಒಂದು ಟವಲ್ನ ಕವರ್ ಮಾಡಿ, ಅಂದರೆ ಫಸ್ಟು ಸ್ಯಾರಿ ಉಡಿಸ್ತಿದ್ದೆ ನಾರ್ಮಲಾಗಿ. ಇದು ಪ್ಲೀಟ್ ಆಗಿರೋದ್ರಿಂದ ಫಸ್ಟೇ ಉಡಿಸಿ ಮತ್ತೆ ಕೂತು ಎದ್ದು ಮಾಡಿದ್ರೆ ಅದು ಐರನಿಂಗ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಸ್ಯಾರಿ ಉಡ್ಸೋಣ ಅಂದ್ಬಿಟ್ಟು ಫಸ್ಟು ಮೇಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈಗ ನಾನು ಹೇರ್ ಸ್ಟೈಲ್ನ ಕೂಡ ಮುಗಿಸ್ತಾಯಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಅವ್ರಿಗೆ ಸ್ಯಾರಿ ಡ್ರಾಪ್ನ ಮಾಡ್ತೀನಿ. ಆ ಮೇಕಪ್ಪು ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ ಸ್ಯಾರಿ ಮತ್ತು ಜ್ಯುವೆಲರಿನೂ ಕೂಡ ಮ್ಯಾಟರ್ ಆಗುತ್ತೆ. ಅವರು ಅದನ್ನು ಕೂಡ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಕಲರ್. ಬ್ಲೌಸು ಮತ್ತು ಸ್ಯಾರಿ ಸೇಮ್ ಕಲರ್ ಇರೋದಕ್ಕಿಂತ ಈ ಥರ ಕಾಂಟ್ರಾಸ್ಟಲ್ಲಿದ್ದರೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಹಾಗೆ ಅವ್ರಿಗೆ ಬ್ಯಾಂಗಲ್ಸ್ ಕೂಡ ಹಾಕಿಕೊಟ್ಟೆ. ಆಗ ಆಮೇಲೆ ಜ್ಯುವೆಲ್ಸ್ನ ಹಾಕ್ತಾಯಿದ್ದೀನಿ. ಬ್ಯಾಂಗಲ್ಸು ಸ್ವಲ್ಪ ಬ್ಲೂ ಕಲರ್ ಎಕ್ಸಾಕ್ಟ್ ಸಿಗಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ತೊಗೊಂಡಿದ್ರು. ಇಟ್ಸ್ ಓಕೆ, ಅದು ಕೂಡ ಮ್ಯಾಚ್ ಆಗಿತ್ತು. ಆದರೆ ನನ್ನ ಜ್ಯುವೆಲರಿ ಸೆಟ್ಟು ಇದನ್ನು ನೋಡಿರ್ತೀರ, ನನ್ನ ಮಗಳ ಹಾಫ್ ಸ್ಯಾರಿ ಫಂಕ್ಷನಲ್ಲಿ ನಾನು ವೇರ್ ಮಾಡಿದ್ದೆ. ಆ ಫೋಟೋನ ನೋಡಿಬಿಟ್ಟು ಇವರು ಕೇಳಿದರು. ಇವರ ಸ್ಯಾರಿಗೆ ಅದು ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಫೈನಲ್ ಲುಕ್ಕು ಈ ಥರ ಬಂದಿತ್ತು. ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಆಲ್ರೆಡಿ ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಫೈನಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಫೇಶಿಯಲ್ ಕೂಡ ಮಾಡಿಸ್ಕೊಂಡಿದ್ರು ನನ್ನ ಹತ್ರನೇ. ಗ್ಲೋನು ಕೂಡ ಚೆನ್ನಾಗೇ ಬಂದಿತ್ತು. ಹಾಗೆ ವಿಡಿಯೋ ತೆಗಿಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ, ಅವರು ರೈಟ್ ಹ್ಯಾಂಡ್ಗೆ ನೈಲ್ ಪಾಲಿಶ್ ಹಾಕಿರಲಿಲ್ಲ. ಅವ್ರ ಹತ್ರನೇ ಇತ್ತು. ಲೆಫ್ಟ್ ಹ್ಯಾಂಡ್ಗೆ ಯಾವುದು ಹಾಕಿದ್ರು ಅದನ್ನೇ ನಾನು ರೈಟ್ ಹ್ಯಾಂಡ್ ಕೂಡ ಹಾಕಿಕೊಟ್ಟೆ. ಫೋಟೋಸ್ಗೆಲ್ಲ ಕೈ ಒಂಥರ ಖಾಲಿ ಕಾಣಿಸ್ತಾ ಇರುತ್ತೆ ಅಂದ್ಬಿಟ್ಟು ಹಾಕಿಕೊಟ್ಟೆ. ಬ್ರೈಡಲ್ ವರ್ಕ್ ಅಂತ ಮಾಡಬೇಕಾದ್ರೆ ನಮ್ಮ ಕಾನ್ಸಂಟ್ರೇಟ್ ಫುಲ್ಲು ಬ್ರೈಡ್ ಮೇಲೇ ಇರುತ್ತೆ. ಫಸ್ಟು ನಾನ್ ಬ್ರೈಡಲ್ಸ್ ಎಷ್ಟೇ ಜನ ಇದ್ರೂ ಆ ಬ್ರೈಡ್ ಒಬ್ಬರು ಫುಲ್ಲು ಕ್ಲೀನಾಗಿ ರೆಡಿಯಾಗಿ ಅವ್ರು ಆಚೆ ಹೋಗೋವರೆಗೂ ನಾನು ನಾನ್ ಬ್ರೈಡಲ್ಸ್ನ ಅಟೆಂಡ್ ಮಾಡಲ್ಲ. ಅವ್ರದ್ದು ಕಂಪ್ಲೀಟಾಗಿ ಅವ್ರದ್ದೆಲ್ಲ ಮುಗಿದು ನಮಗೆ ಅವ್ರ ಸಮಾಧಾನವಾಗಿ ಅವ್ರನ್ನ ಆಚೆ ಕಳಿಸಿದ ಮೇಲೆ ನೆಕ್ಸ್ಟು ನಾನ್ ಬ್ರೈಡಲ್ಸ್ನ ತೊಗೊತೀನಿ. ನನ್ನ ವರ್ಕ್ ಬಗ್ಗೆ ನನ್ನ ಕ್ಲೈಂಟ್ ಏನು ಹೇಳಿದ್ರು ಅಂದ್ಬಿಟ್ಟು
ಕರೆಕ್ಟಾಗಿ ಬಂದಿದೆಯಾ? ಜ್ಯುವೆಲ್ಲರಿ ಎಲ್ಲ ಮ್ಯಾಚ್ ಆಯಿತಾ? ಇನ್ನೇನಾದರೂ ಬೇಕಾ? ಮಾತಾಡ್ಸಿ ಅಂದರು. ಮಾತಾಡ್ಸ್ರೋ, ಹೆಂಗೆ ಕಾಣ್ತಿದ್ದಾರೆ ಹೇಳಿ? ಚೆನ್ನಾಗಿ ಕಾಣ್ತಾರ. ಇನ್ನೇನಾದರೂ ಮಾಡಬೇಕಾ? ನೋಡಿ ಈ ಕಡೆ. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಪಟ್ಕೊಂಡ್ರು. ಅಲ್ಲಿ ಅವರ ಫ್ರೆಂಡು ಮತ್ತು ಅವರ ಸಿಸ್ಟರ್ಸ್ ಎಲ್ಲ ಇದ್ದರು. ಅವರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಮೇಕಪ್ನ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಆದರೆ ಅದು ಕ್ಯಾಮ್ರಾ ಮುಂದೆ ಹೇಳೋದಕ್ಕೆ ಸ್ವಲ್ಪ ನಾಚಿಕೊಂಡ್ರು ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ತುಂಬ ಟೈಮ್ ಇತ್ತು ಇವರಿಗೆ. ನಾನು 1 ಅವರ್ ಒಳಗಡೆ ನನ್ನ ಕೆಲಸ ಮುಗೀತು. ಹಾಗೆ ಫೋಟೋಶೂಟ್ಗೂ ಕೂಡ ತುಂಬ ಟೈಮ್ ಇತ್ತು. ಅವರು ಆ ಮೇಕಪ್ ಕ್ಲಿಪ್ಪಿಂಗ್ಸ್ ಬೇಕು ಅಂದ್ಬಿಟ್ಟು ಕರೆದ್ರು. ಹಂಗಾಗಿ ಈಗ ಅಲ್ಲಿ ಕೂಡ ಹೋಗಿ ಅವರಿಗೆ ನಾನು ಮೇಕಪ್ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಕೂಡ ಸ್ವಲ್ಪ ಹೊತ್ತು ಅಲ್ಲಿದ್ದೆ ಅವ್ರ ಜೊತೆ. ಆಮೇಲೆ ನೆಕ್ಸ್ಟು ನಾನು ಬ್ರೈಡಲ್ಸ್ನೂ ಕೂಡ ಮಾಡ್ಕೋಬೇಕಿತ್ತು. ಇಷ್ಟು ಫೋಟೋಶೂಟ್ಗೆ ಸ್ವಲ್ಪ ಟೈಮ್ ತೊಗೊಂತು. ಅವರು ಫ್ರೀಯಾಗಿದ್ರಲ್ಲ ಅಂದ್ಬಿಟ್ಟು ಟೈಮ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಫೋಟೋಸು ಸಿಕ್ಕಾಬಟ್ಟೆ ತೆಗಿತಾನೇ ಇದ್ದರು. ಸರಿ ಆಯಿತು, ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅವರು ಅಂದ್ಬಿಟ್ಟು ನಾನು ಬ್ರೈಡಲ್ಸ್ ಇದ್ರಲ್ಲ ಅವ್ರದ್ದು ವರ್ಕ್ ಮಾಡೋಣ ಅಂದ್ಬಿಟ್ಟು ಬಂದೆ. ತುಂಬಾ ಟೈಮ್ ಇತ್ತು. ಆರಾಮಾಗಿ ಬ್ರೈಡ್ ಕೂಲಾಗಿ ಇವತ್ತು ಮೇಕಪ್ನು ಕೂಡ ಮಾಡಿಸ್ಕೊಂಡ್ರು, ಹಾಗೆ ಫೋಟೋಶೂಟ್ನು ಕೂಡ ಮಾಡಿಸ್ಕೊಂಡ್ರು. ಆಮೇಲೆ ರಿಸೆಪ್ಷನ್ ಕೂಡ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಯಿತು. 7:30 ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಈ ಚೌಟ್ರಿಯಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ರಿಂಗ್ ಲೈಟ್ ಇವತ್ತು ಫೋಟೋಶೂಟ್ಗೂ ಕೂಡ ಹೆಲ್ಪ್ ಆಯಿತು. ಅವರು ರಿಂಗ್ ಲೈಟ್ನ ಕೇಳಿದ್ರು ಕೊಡ್ತೀರಾ ಅಂದ್ಬಿಟ್ಟು. ಸರಿ ಆಯಿತು, ನಾವು ತಗೊಂಡೋಗಿರೋದು ಅದೇ ಉದ್ದೇಶಕ್ಕೆ ಅಲ್ವಾ, ನಮಗೂ ಮೇಕಪ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು. ಹಾಗೆ ಲೈಟಿಂಗ್ಸ್ ಇಲ್ಲ ಅಂದರೆ ನಮ್ಮ ಕೆಲಸ ಆಗೋದೇ ಇಲ್ಲ. ಕತ್ಲೆ ಥರ ಇದ್ದರೆ ನಾವು ಏನು ಮಾಡ್ತಿದ್ದೀವಿ, ಅವ್ರಿಗೆ ಏನು ಕರೆಕ್ಷನ್ ಮಾಡಬೇಕು ಅದೇನು ಗೊತ್ತೇ ಆಗೋಲ್ಲ. ನೋಡ್ತಿರ್ಬೋದು ಕ್ಯಾಮ್ರಾ ಪಿಕ್ಸ್ ಹೇಗೆ ಬಂದಿದೆ ಅಂದ್ಬಿಟ್ಟು. ಅವರು ತುಂಬಾ ನ್ಯಾಚುರಲ್ ಆಗಿರಲಿ ಮೇಕಪ್ ಅಂತ ಕೇಳಿದರು. ಅದೇ ಥರನೇ ಬಂದಿತ್ತು. ಸ್ವಲ್ಪ ಅವರಿಗೆ ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಆದಷ್ಟು ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದನ್ನು ಕೂಡ ಕವರ್ ಮಾಡಿ ಕೊಟ್ಟಿದ್ದೆ. ಕ್ಯಾಮ್ರಾ ಪಿಕ್ಸಲ್ಲಿ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಕೆಲವರು ಡೈರೆಕ್ಟಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾರೆ, ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಕೆಲವರು ಫೋಟೋಸ್ ಎಲ್ಲ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರುತ್ತೆ, ಡೈರೆಕ್ಟಾಗಿ ಅವ್ರಿಗೆ ಮೇಕಪ್ ಸೆಟ್ ಆಗಿರಲ್ಲ. ಆದರೆ ಇವ್ರದ್ದು ಆ ಥರ ಏನು ಅನ್ನಿಸ್ಲಿಲ್ಲ. ಎರಡಕ್ಕೂ ಫೇಸು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಕೂಡ ಈಗ ಫೋಟೋಸ್ ಎಲ್ಲ ತಕ್ಕೊಂಡು ನಾನು ಬ್ರೈಡಲ್ಸ್ವರೆಗೂ ಕೂಡ ಮುಗೀತು. ಆದರೆ ಆ ಟೈಮಲ್ಲಿ ನನಗೆ ಫೋಟೋ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಬ್ರೈಡ್ ಕೂಡ ರಿಸೆಪ್ಷನಲ್ಲಿ ಕೂತ್ಕೊಂಡಿದ್ರು. ಅವರಿಗೆ ಬಾಯ್ ಹೇಳ್ಬಿಟ್ಟು ನಾನು ಈಗ ಅಲ್ಲಿಂದ ಹೊರಡ್ತಾ ಇದ್ದೀನಿ. ಮಾರ್ನಿಂಗು ಸ್ವಲ್ಪ 7 to 7:30 ಒಳಗಡೆ ಮುಹೂರ್ತ ಇತ್ತು. ಬೇಗನೆ ಬರಬೇಕಿತ್ತು. ಹಂಗಾಗಿ ನಾನು ಕೂಡ ಅಲ್ಲಿಂದ 9:30 ಅಷ್ಟರಲ್ಲಿ ವಾಪಸ್ ಬಂದೆ. 3 ಜನ ನಾನು ಬ್ರೈಡಲ್ಸ್ ಜೊತೆ ಇನ್ನೂ ಒಂದಿಬ್ಬರು ಅಲ್ಲಿ ಆನ್ ಸ್ಪಾಟಲ್ಲಿ ಬಂದು ಮೇಕಪ್ ಮತ್ತು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡು ಹೋದರು. ಸ್ವಲ್ಪ ಆವಾಗ ಗಡಿಬಿಡಿ ಆಯಿತು. ಹಂಗಾಗಿ ವಿಡಿಯೋ ಯಾವುದು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮನೆಗೆ ಬಂದಮೇಲೆ ಮನೆಯವರು ಇವತ್ತು ಸಂಡೇ ಇದ್ದಿದ್ದು ಇದು ವರ್ಕು. ಸಂಡೇ ಆಗಿದ್ದರಿಂದ ಮಧ್ಯಾಹ್ನ ಕೂಡ ಏನೂ ಮಾಡಿರಲಿಲ್ಲ. ನಾನು ಶಾಪ್ ಹತ್ರ ಬ್ಯುಸಿ ಆಗಿಬಿಟ್ಟಿದ್ದೆ. ಹಂಗಾಗಿ ಸಂಡೇಗೆ ಊಟಕ್ಕೆ ನೈಟ್ ಅಂದ್ಬಿಟ್ಟು ಮಧ್ಯಾಹ್ನ ಮಾಡಿದ್ದು ಹಲಸಿನಕಾಯಿ ಸಾಂಬಾರಿತ್ತು. ಅದು ಬೇಯಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಸರಿ ಇರಲಿ, ಓಕೆ ಹಾಗೆ ಇರಲಿ, ರೈಸ್ಗೆ ಆಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆಗೆ ಕಬಾಬು ಮತ್ತು ಎಗ್ಗೆಲ್ಲ ರೆಡಿ ಮಾಡಿದರು. ಹೊಟ್ಟೆ ಹಸ್ದೋಗಿತ್ತು. ಫುಲ್ಲು ಕಂಟಿನ್ಯೂಸ್ ಆಗಿ 4 ಅವರ್ಸ್ ಕೆಲಸ ಮಾಡಿದ್ದು. ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟೇ. ನೆಕ್ಸ್ಟು ಬೆಳಿಗ್ಗೆ ಇವಾಗ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಹಂಗಾಗಿ ನಾನು ಒಬ್ಬಳೇ ಹೋಗ್ತಾಯಿದ್ದೆ. ಸ್ವಲ್ಪ ಬೇಗನೆ ಇತ್ತಲ್ಲ ಮುಹೂರ್ತ, ಬೇಗ ವರ್ಕ್ ಮುಗಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ನಾನು ಒಬ್ಬಳೇ ಹೋಗ್ತಿದ್ದೆ. ಎಬ್ಬಿಸೋದು ಬೇಡ ಅಷ್ಟು ಬೇಗ ಇನ್ನೇನು ಅಂದ್ಬಿಟ್ಟು ನಾನು ಒಂದು 5:45 ಅಷ್ಟರಲ್ಲಿ ನಾನು ಮನೆಯಿಂದ ಹೊರಟೆ. ನಾನು ಹೋಗೋ ಅಷ್ಟರಲ್ಲಿ ಬ್ರೈಡ್ದು ಕೂಡ ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಕೂತಿದ್ರು. ಅವ್ರಿಗೆ ಹೇಳಿದ್ದೆ ನಾನು ಹಿಂದಿನ ದಿನವೇ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆ ಎಲ್ಲ ಆರಿಸ್ಕೊಂಡಿರಿ ಅಂತ. ಅವ್ರು ಅದೇ ಥರ ನಾನು ಹೋಗೋ ಅಷ್ಟರಲ್ಲಿ ರೆಡಿ ಆಗಿದ್ದರು. ಹೋದ ತಕ್ಷಣವೇ ಶುರು ಮಾಡಿದೆ. ಆದರೂ ಸ್ವಲ್ಪ ಬೆಳಗ್ಗೆ ಟೈಮು ಬೇಗನೆ ಹೊರಟೋಯ್ತು ಅಂತಲೇ ಹೇಳ್ಬೋದು. ನಾವು ಹೊರಟಾಗ ಇನ್ನೂ ಆಗಷ್ಟೇ ಬೆಳಕಾಗ್ತಿತ್ತು. ಇನ್ನು ವೆಹಿಕಲ್ಗಳೆಲ್ಲ ತುಂಬ ಕಡಿಮೆನೇ ಓಡಾಡ್ತಿತ್ತು. ಹಂಗಾಗಿ ಮನೆಯವರು ಕೂಡ ಬಿಟ್ಟು ಹೋಗೋದಕ್ಕೆ ಅಂದ್ಬಿಟ್ಟು ಈಗ ಬಂದಿದ್ದಾರೆ. ನನಗಿನ್ನೂ ನಿದ್ದೆನೇ ಸಾಕಾಗಿಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಬರ್ನಿ ಮಾರ್ನಿಂಗ್ ವರ್ಕ್ ಇದ್ದಾಗ ಎದ್ದೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೋದ ತಕ್ಷಣ ನಾನು ಫಸ್ಟ್ ಅವರಿಗೆ ಮೇಕಪ್ ಎಲ್ಲ ಮಾಡಿ, ಈಗಲೂ ಅಷ್ಟೇ ನೈಟ್ ಥರನೇ ಹೇರ್ ಸ್ಟೈಲೆಲ್ಲ ಮಾಡಿ ಜ್ಯುವೆಲರಿ ಹಾಕಿ ಆಮೇಲೆ ಸ್ಯಾರಿನ ಡ್ರೇಪ್ ಮಾಡಿದೆ.
ಮುಹೂರ್ತಂ ಲುಕ್ಕಲ್ಲಿ ಇನ್ನೂ ಲಕ್ಷಣವಾಗಿ ಕಾಣಿಸ್ತಿದ್ರು. ಅದೇನೋ ಹೆಣ್ಮಕ್ಳಿಗೆ ಅರ್ಶಿನ ಎಲ್ಲ ಹಚ್ಚಿದ ಮೇಲೆ ಒಂಥರ ಕಳೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಆದರೆ ಇನ್ನೇನು ಲಾಸ್ಟಲ್ಲಿ ಫೋಟೋಸ್ ತೆಗಿಯೋಕ್ಕೆ ಬಿಡಲಿಲ್ಲ. ಬಾಸಿಂಗ ಕಟ್ಟೋ ಟೈಮಲ್ಲಿ ತುಂಬಾ ಅರ್ಜೆಂಟ್ ಮಾಡಿಬಿಟ್ರು. ಆಯಿತಾ ಆಯಿತಾ ಅಂತ ಅವರ ಸೋದರ ಮಾವ ಈಗ ಬಾಸಿಂಗನ ಕಟ್ತಾ ಇದ್ದಾರೆ. ಮೇಕಪ್ ಅಂತೂ ಎಲ್ಲ ಮುಗ್ದಿತ್ತು. ಲಾಸ್ಟಲ್ಲಿ ನಾನು ಫೋಟೋಸ್ ತಗೋಬೇಕಿತ್ತು ಅಷ್ಟೇ, ಅದಕ್ಕೆ ಟೈಮ್ ಕೊಡಲಿಲ್ಲ. ಅಷ್ಟು ಅರ್ಜೆಂಟ್ ಮಾಡಿ ಇನ್ನೇನು ಕರ್ಕೊಂಡು ಹೋಗ್ಬಿಡ್ತಾರೇನೋ ಅಂತ ನಾನು ಅಂದ್ಕೊಂಡ್ರೆ ಅವ್ರನ್ನ ರೆಡಿ ಮಾಡಿ ಕೂರಿಸಿದ್ರು. ನೈಟ್ ಏನಂದರು ಮೇಕಪ್ಗೆ ಯಾರಾದರೂ ಏನಾದ್ರು ಅಂದ್ರೆ ಚೆನ್ನಾಗಿದೆ ಅದು. ನೈಟ್ ಇಷ್ಟ ಆಯಿತಾ ಈಗ ಇಷ್ಟ ಆಯಿತಾ ನಿಮಗೆ? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಕರೆಕ್ಟ್ ಟೈಮಿಗೆ ರೆಡಿ ಆದ್ರಾ? ಇನ್ನೂ ಟೈಮ್ ಇದೆಯಾ? ಬಾಸಿಂಗ ಕಟ್ಟೋರ್ಗೂ ಅರ್ಜೆಂಟ್ ಮಾಡಿದ್ರು. ಆಮೇಲೆ ಅವ್ರನ್ನ ರೂಮಲ್ಲೇ ಕೂರಿಸ್ಬಿಟ್ಟು ಗಂಡು ಕರ್ಕೊಂಬರೋದಕ್ಕೆ ಅಂತ ಹೋದರು. ಆವಾಗ ಇನ್ನೂ ಟೈಮ್ ಸಿಗ್ತಲ್ಲ ಅಂದ್ಬಿಟ್ಟು ಮತ್ತೆ ಫೋಟೋದವ್ರು ಬಂದರು. ಆ ಟೈಮಿಗೆ ಅವ್ರೀಗ ಫೋಟೋಸ್ ತೆಗಿಯೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಹೇರ್ ಸ್ಟೈಲು ಮತ್ತು ಸ್ಯಾರಿ ಮೇಕಪ್ ಎಲ್ಲ ಹೇಗೆ ಬಂದಿದೆ ಅಂತ. ಜಡೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಡೆಕೋರೇಷನ್ ಅವ್ರ ಹತ್ರ ಮಾಡಿಸಿದ್ದಂತೆ ಚೆನ್ನಾಗಿ ಕಾಣಿಸ್ತಿತ್ತು ಅವರಿಗೆ. ಫೋಟೋಶೂಟವ್ರಿಗೂ ಕೂಡ ಅವ್ರಿಗೂ ಟೈಮ್ ನಮ್ಮ ಥರನೇ ತುಂಬ ಬೇಕಾಗಿರುತ್ತಲ್ಲ, ಸಿಕ್ಕಿರೋ ಟೈಮ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಅವ್ರು ಫ್ರೀಯಾಗಿದ್ರಲ್ಲ ಆ ಟೈಮಲ್ಲಿ ಬಂದು ಫೋಟೋಸ್ ಎಲ್ಲ ತೊಗೊತಿದ್ರು. ಹಾಗೆ ಹಾರನೂ ಕೂಡ ಇಲ್ಲಿಂದನೇ ಹಾಕಿ ಕರ್ಕೊಂಡೋಗೋಣ ಅಂದ್ಬಿಟ್ಟು ಹಾರನೂ ಕೂಡ ಹಾಕಿಸ್ತಿದ್ರು. ಅದು ಸ್ವಲ್ಪ ಹಾರದ್ದು ಲೆಂತ್ ಜಾಸ್ತಿ ಆಯಿತು ಅವರಿಗೆ. ಅದು ಫೋಟೋದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ಈ ಥರ ಹಾಕಿ ಕೊಡಲಾ ಅಂತ ಅವ್ರನ್ನ ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಅಂದರು. ಅದಕ್ಕೆ ರಬ್ಬರ್ ಬ್ಯಾಂಡ್ನ ಹಾಕಿದಾಗ ಸ್ವಲ್ಪ ತುಂಡ ಆಯ್ತಲ್ಲ, ಆವಾಗ ಕರೆಕ್ಟಾಗಿ ಹಾರ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಿರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ. ಇದೇ ಥರ ಬೇಕು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಏನು ಒಂದು ಸ್ವಲ್ಪನೂ ಇದೇ ಮಾಡಲಿಲ್ಲ. ಆರಾಮಾಗಿ ಕೂತ್ಕೊಂಡು ಅವ್ರ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ರು. ಫೋಟೋಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರಿಂದ ಚೆನ್ನಾಗೇ ಬಂತು ಎಲ್ಲವುದು ಅಂತ ಹೇಳ್ಬೋದು. ಈಗ ನನಗೆ ಒಳಗಡೆ ಅಷ್ಟು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಆಗಲಿಲ್ಲ. ಹಂಗಾಗಿ ನಾನೀಗ ಹೊರ್ಗಡೆ ಇದೆಲ್ಲ ಶಾಸ್ತ್ರಗಳೆಲ್ಲ ನಡೀತಿತ್ತಲ್ಲ, ಹಾಗೆ ಅವ್ರಿಗೂ ಕೂಡ ಒಂದು ವೀಡಿಯೋಸ್ ಅದು ಸಿಗುತ್ತೆ ಈ ಥರದ್ದು ಇರಲಿ ಮೆಮೊರಿಗೆ ಅಂದ್ಬಿಟ್ಟು ಒಂದು ಆ್ಯಡ್ ಮಾಡಿ ಕೊಡೋಣ ಅಂತ ವೀಡಿಯೋಸ್ನು ಕೂಡ ಮಾಡ್ತಾಯಿದ್ದೆ. ಯಾರೂ ಇರಲಿಲ್ಲ ಅವ್ರದ್ದು ಈ ಥರ ವೀಡಿಯೋ ತೆಗಿಯೋರು ಅಲ್ಲಿ ನಾನು ನೋಡಿದಾಗೆ. ಅದಕ್ಕೆ ನಾನು ವೀಡಿಯೋನು ಕೂಡ ಮಾಡಿಕೊಟ್ಟೆ. ಫೈನಲಾಗಿ ತಾಳಿ ಕಟ್ಟೋವರೆಗೂ ಅಲ್ಲೇ ಇದ್ಬಿಟ್ಟು ಅವ್ರಿಗೆ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟೆ. ತುಂಬಾ ಖುಷಿಪಟ್ಟರು ಅವರು. ನಾನು ಕೂಡ ಇದನ್ನು ಇನ್ಸ್ಟಾಗ್ರಾಮ್ ಮತ್ತು ಶಾರ್ಟ್ಸಲ್ಲೆಲ್ಲ ಪೋಸ್ಟ್ ಮಾಡಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಅಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಫೋಟೋದವರು ಬೇಕಲ್ಲ ಅವರಿಗೆ ಫೋಟೋ ಮತ್ತು ವಿಡಿಯೋಗ್ರಫಿಗೆ ಅಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮೇಕಪ್ಪು. ಈ ಒಂದು ಸ್ಪೆಷಲ್ ಮೂಮೆಂಟು ಎಲ್ಲ ಹೆಣ್ಮಕ್ಕಳ ಲೈಫಲ್ಲೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನನಗೂ ಕೂಡ ನಮ್ಮ ಮದುವೆಯ ಮೆಮೊರೀಸ್ ಎಲ್ಲ ನೆನಪಾಯಿತು. ಆವಾಗ ಏನೋ ಒಂಥರ ಮನಸ್ಸಲ್ಲಿ ಭಯ ಆಗ್ತಾ ಇರುತ್ತೆ, ಏನೋ ಒಂಥರ ಟೆನ್ಷನ್, ಹಾಗೆ ಏನೋ ಒಂಥರ ಖುಷಿ, ಹೊಸ ಮನೆಗೆ ಹೋಗ್ತಿದ್ದೀವಿ ಅಂತ ಏನೇನೆಲ್ಲ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಅಲ್ವಾ, ಅದೆಲ್ಲ ನನಗೂ ಕೂಡ ನೆನಪಾಯಿತು. ನಿಮಗೆಲ್ಲ ಯಾರಿಗೆ ಆ ಥರ ಅನಿಸುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹೆಣ್ಮಕ್ಳ ಜೀವನ ಹೊಸದಾಗಿ ಶುರುವಾಗುತ್ತೆ ಈ ಟೈಮಿಂದ ಮುಂದಕ್ಕೆ. ಅವರ ಲೈಫು ಚೆನ್ನಾಗಿರಲಿ ಅಂತ ನಾನು ಕೂಡ ಈ ವಿಡಿಯೋ ಮೂಲಕ ವಿಶ್ ಮಾಡ್ತೀನಿ. ನಿಮಗೆ ನನ್ನ ಬ್ರೈಡ್ನ ರಿಸೆಪ್ಷನ್ ಲುಕ್ ಇಷ್ಟ ಆಯಿತಾ, ಮುಹೂರ್ತಂ ಲುಕ್ ಇಷ್ಟ ಆಯಿತಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಅವರಿಗಂತೂ ಎರಡೂ ತುಂಬಾ ಇಷ್ಟ ಆಯಿತು. ಎರಡೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು.
ಅಲ್ಲಿಂದ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಒಂದು ವಿಡಿಯೋ ಅಪ್ಲೋಡ್ಗೆ ಹಾಕಿದ್ದೆ. ಅದು ಅಪ್ಲೋಡ್ ಆಗೋವರೆಗೂ ಮನೆಯವರು ಆಫೀಸ್ ಹತ್ರ ತೊಗೊಂಡೋದ್ರು, ನಾನು ಅಪ್ಲೋಡ್ ಮಾಡಿ ಬರ್ತೀನಿ ಅಂದ್ಬಿಟ್ಟು. ಬರೋ ಅಷ್ಟರಲ್ಲಿ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ಲೈಟಾಗಿ ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂದ್ಬಿಟ್ಟು. ಇದು ಮನೆಯವರ ಮೊಬೈಲಲ್ಲಿ ಶೂಟ್ ಮಾಡಿರೋದು. ನನ್ನ ಮೊಬೈಲ್ನ ಅವರು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಅಂತ ತೊಗೊಂಡೋಗಿದ್ರು. ನಾನು ವೈಫೈಯಲ್ಲೇ ಅಪ್ಲೋಡ್ ಮಾಡೋದ್ರಿಂದ ಆಫೀಸ್ ಹತ್ರನೇ ಹೋಗ್ಬೇಕಾಗುತ್ತೆ, ಮೊಬೈಲ್ ಡಾಟಾ ಸಾಕಾಗಲ್ಲ. ನಂದು ವೀಡಿಯೋ ಸ್ವಲ್ಪ ಲೆಂತಿ ಮತ್ತು ಕ್ವಾಲಿಟಿ ಇರುತ್ತಲ್ಲ, ಬೇಗ ಆಗಲ್ಲ. ಹಾಗೆ ನಾವಿವಾಗ ಬೆಂಗಳೂರು ಕೂಡ ಹೊರಡಬೇಕಿತ್ತು. ಅದಕ್ಕೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗ್ಬಿಡೋಣ, ಅವ್ರು ಬರೋ ಅಷ್ಟರಲ್ಲಿ ತಿಂಡಿನೂ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇರೆ ಎಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಹೋಗ್ತಾ ಅಂದಿವಿ ಎಲ್ಲಾದರೂ ತಿನ್ನೋಣ ಅಂದ್ಕೊಂಡ್ವಿ. ಈಗ ವಿಡಿಯೋ ಅಪ್ಲೋಡ್ ಮಾಡಿ ಬರೋವರೆಗೂ ಟೈಮ್ ಇತ್ತಲ್ಲ, ಅಷ್ಟೊತ್ತಿಗೆ ಮಾಡಿಬಿಡೋಣ, ಹೊರಗಡೆಗಿಂತ ಮನೆಯದೇ ಬೆಸ್ಟ್ ಅಲ್ವಾ. ತೀರಾ ಮಾಡೋದಕ್ಕೆ ಆಗಲೇ ಇಲ್ಲ ಅಂದಾಗ ಹೊರಗಡೆ ತಿಂದರೆ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಹಾಗೆ ಹೆಲ್ತಿಯಾಗಿ ಕೆಂಪಕ್ಕಿನ ರೈಸ್ನ ಇಟ್ಟಿದ್ದೆ ಒಂದು ಕಡೆ. ಈಗ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡೆ ಲೈಟಾಗಿ, ಒಂದು ಸಾಸಿವೆ, ಕರಿಬೇವು, ಕಡಲೆಬೇಳೆ ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಅದು ತಣ್ಣಗಾದ್ಮೇಲೆ ಮೊಸರು ಮತ್ತು ರೈಸ್ನ ಹಾಕಿ ಮಿಕ್ಸ್ ಮಾಡಿದ್ವಿ. ಹೊಟ್ಟೆ ತಂಪಾಗಿರುತ್ತೆ, ಈಗ ಹೊರಗಡೆ ಬೇರೆ ಹೋಗ್ಬೇಕಲ್ಲ, ಹೋಗಿ ಸ್ವಲ್ಪ ಹೊತ್ತು ಹೊಟ್ಟೆ ಚೆನ್ನಾಗಿರುತ್ತೆ. ಹೋಟೆಲ್ದು ಇಡ್ಲಿ ಎಲ್ಲ ತಿಂದರೆ ಒಂದು ಗಂಟೆಗೆಲ್ಲ ಗ್ಯಾಸ್ಟ್ರಿಕ್ ಥರ ಆಗೋಗುತ್ತೆ. ಈಗ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ನಮ್ಮ ಅಮ್ಮ, ಅಜ್ಜಿ ಹಾಗೆ ನಮ್ಮ ಅತ್ತೆ ಅವರು ಕೂಡ ಬರ್ತಿದ್ರು. ಅವ್ರಿಗೂ ಕೂಡ ಕೆಲಸ ಇದೆ ಬೆಂಗಳೂರಲ್ಲಿ ಅಂದ್ಬಿಟ್ಟು ಅವರು ಬಂದಿದ್ದರು. ನಾವು ಇವಾಗ ಹೋಗ್ತಾ ಇರೋದು ನಾರಾಯಣ ನೇತ್ರಾಲಯ ಅಂದ್ಬಿಟ್ಟು ಬೆಂಗಳೂರು ನವರಂಗ್ ಹತ್ರ ಇದೆ. ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಮ್ಮಂಗೆ ಕಣ್ಣು ತೋರಿಸೋಣ ಅಂತ ಹೋಗಿದ್ವಿ. ಲಾಸ್ಟ್ ವೀಕು ಅಜ್ಜಿಗೂ ಕೂಡ ಇಲ್ಲಿ ಬಂದು ತೋರಿಸಿದ್ರು. ನಾವಿವತ್ತು ಅಮ್ಮಂಗೆ ತೋರಿಸೋಣ ಅಂತ ಹೋಗಿದ್ವಿ. ಮೈಸೂರಲ್ಲೂ ಕೂಡ ತೋರಿಸ್ಕೊಂಬಂದ್ವಿ, ಆದರೆ ಇಲ್ಲಿ ಒಂದು ಸೆಕೆಂಡ್ ಒಪಿನಿಯನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ. ಅಲ್ಲಿ ಪೇಷಂಟ್ ಜೊತೆ ಒಬ್ಬರು ಮಾತ್ರ ಅಟೆಂಡರ್ ಇರಬೇಕು ಅಂತಂದರು. ಹಂಗಾಗಿ ನಮ್ಮನ್ನು ಅಲ್ಲಿ ಇರೋದಕ್ಕೆ ಬಿಡಲಿಲ್ಲ. ನಾವು ಕೆಳಗಡೆ ಕ್ಯಾಂಟೀನಿಗೆ ಬಂದು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೆ. ನನ್ನ ಮಗ ಬೆಳಿಗ್ಗೆ ಬರೋ ಗಾಬ್ರಿಯಲ್ಲಿ ಸರಿಯಾಗಿ ತಿಂಡಿ ಎಲ್ಲ ತಿಂದಿರಲಿಲ್ಲ, ಹಶ್ವಾಗ್ತಿದೆ ಅಂತಿದ್ದ. ಹಂಗಾಗಿ ಬಂದವ್ರಿಗೆ ಊಟ ಮಾಡಿಸ್ಕೊಂಡಾಗೆ ಜ್ಯೂಸ್ ಎಲ್ಲ ಬೇಕು ಅಂದರು, ಅದನ್ನೆಲ್ಲ ಕುಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹೊರಗಡೆ ವೆಯ್ಟ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ನೋಡಿದ್ರು ಇಲ್ಲಿ. ಆದರೆ ಅಲ್ಲಿ ಮೈಸೂರಲ್ಲಿ ಏನು ಹೇಳಿದ್ರು ಅದೇ ಒಪಿನಿಯನ್ನೇ ಬಂತು ಇಲ್ಲೂ ಕೂಡ. ನಾವು ಡಿಸಿಷನ್ನ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ನಮ್ಮದು ಎರಿಡಿಟಿಯಾಗಿ ಬಂದುಬಿಟ್ಟಿದೆ ಐಸ್ ಪ್ರಾಬ್ಲಮ್ಮು. ಅಜ್ಜಿ, ಅಮ್ಮ, ನಾನು, ನನಗೆ ಎಲ್ಲರಿಗೂ ಕೂಡ ಇರೋದ್ರಿಂದ. ಅಮ್ಮ ಗ್ಲಾಸ್ ಯೂಸ್ ಮಾಡ್ತಿರ್ಲಿಲ್ಲ, ಹಂಗಾಗಿ ನೋಡಬೇಕು ಏನು ಮಾಡೋದು ಅಂತ. ಇನ್ನೂ ಸ್ವಲ್ಪ ಅವ್ರದ್ದು ಪ್ರೊಸೀಜರೆಲ್ಲ ಇತ್ತು ಅಲ್ಲಿ. ಒಂದು 5-6 ಥರ ಚೆಕಪ್ ಮಾಡ್ತಾರೆ. ನಾವು ಅದನ್ನು ಮಾಡಿಸ್ಕೊಂಡು ಬರ್ತೀವಿ, ನೀವು ಮನೆಗೆ ಹೋಗಿರಿ ಅಂತ ಅಂದರು ನಮ್ಮ ಮನೆಯವರು. ಹೋಗ್ತಾ ಹಾಗೆ ಅಂದಿವೆಯಲ್ಲಿ ಈ ಥರ ಟಾಪ್ಸ್ಗಳೆಲ್ಲ ಹಾಕಿದ್ರು. ಅದು ನೋಡಿಬಿಟ್ಟು ಒಂದು ಚೆನ್ನಾಗಿ ಕಾಣಿಸ್ತು ನನಗೆ. ನೋಡೋಣ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ಟೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲಿ ನೋಡಿದ್ರೂ ಸುಮ್ಮನೆ ನೋಡ್ಕೊಂಡಾರು ಬರಬೇಕು ಅಂತ ಅನಿಸುತ್ತೆ, ತಗೊಳ್ಳಿಲ್ಲ ಅಂದ್ರೂ. ನಾನು ಒಂದು ಟಾಪ್ನ ತೊಗೊಂಡೆ, ನನಗೊಂದು ಮತ್ತು ನನ್ನ ಮಗಳಿಗೆ ಒಂದು ಅಂದ್ಬಿಟ್ಟು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ. ಮೆಟೀರಿಯಲ್ ಚೆನ್ನಾಗಿತ್ತು. ಹಂಗಾಗಿ ಹಾಗೆ ಭಾಷಮ್ ಸರ್ಕಲ್ ಕಡೆಯಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಬೇಕಿತ್ತು ನಾವೀಗ. ಹೋಗ್ತಾ ಅಲ್ಲೂ ಕೂಡ ಒಂದಷ್ಟು ಶಾಪಿಂಗ್ ಆಯಿತು. ಏನೇನೆಲ್ಲ ತಗೊಂಡೆ ಅಂತ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನನ್ನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.